ಅಯ್ಯಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅವನನ್ನು ಕೊಲ್ಲುವುದಕ್ಕಿಂತ ನನ್ನನ್ನು ಕೊಲ್ಲಬಹುದಿತ್ತಲ್ಲ, ನನ್ನನ್ನು ಕೊಲ್ಲುವುದಕ್ಕಿಂತ ಯಾರ್ಯಾರನ್ನು ಕೊಲ್ಲಬಹುದಿತ್ತಲ್ಲ. ಅಮ್ಮವರು ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಾಲಿ ಉತ್ತರ ಕೊಡಾಲಿ ಉತ್ತರ ಕೊಡಾಲಿ. ಯಾರ ನೀನು? ನಾನು ನಿಮ್ಮ ಗಂಡ. ಅಮ್ಮ ಹಾಗೆ ಅಲ್ಲ, ನಾನು ಮತ್ತೆ ನಿಮ್ಮ ಗಂಡನು ಒಟ್ಟಿಗೆ ಉದ್ದಕ್ಕೆ ಗುರುಪುರಕ್ಕೆ ಹೋದವರಲ್ಲ. ಎಲ್ಲಿಗೆ ಹೋದದ್ದ? ಉದ್ದಕ್ಕೆ ಗುರುಪುರಕ್ಕೆ. ಯುದ್ಧಕ್ಕೆ ಹೋದದ್ದು? ಹೌದಮ್ಮ. ಹೋದದ್ದು ಎಲ್ಲಿಗೆ? ಗುರುಪುರ, ಸೂರಪುರ. ಹೌದಮ್ಮ. ಹೌದು. ಅಲ್ಲೇ ವಿಚಾರ ಏನಾಯ್ತು? ಅಮ್ಮ ನಾಳಿಸಬೇಕು ತಾಯಿ ಬೆಳಗಗಳು ಮಾಲಿನಿ ಗುಣಮಣಿ ಕಾಳಗದಲ್ಲಿ ಸುರಜಾಲ ಒಗೆಲಲೆಂದು ಸುರಜಾಲವೋ ಗೆಲುವು ಲೀಲೆಯುಳ್ ಐದಿದಂತ ಲೀಲೆಯುಳ್ ಐದಿದಂತ ಐದಿದಂತ ನಿನ್ನಯ ಕಾಂತ ಲೀಲೆಯುಳ್ ಐದಿದಂತ ನಿನ್ನಯ ಕಾಂತ. ನಾನು ಒಟ್ಟಿಗೆ ಅಲ್ಲಿ ಗುರುಪುರಕ್ಕೆ ಹೋದೆವು. ಅಮ್ಮ ಹೋದ ತಕ್ಷಣ ನಾವು ಅಲ್ಲಿ ಮುಚ್ಚಿಗೆ ಹಾಕಿದ್ದಲ್ಲಮ್ಮ. ಏನು ಹಾಕಿದ್ದ? ಮುಚ್ಚಿಗೆ. ಯಾವುದಕ್ಕೆ ಮುಚ್ಚಿಗೆ? ಅಲ್ಲಿ ಗುರುಪುರದಲ್ಲಿ ಅಮ್ಮ ಮುತ್ತಿಗೆ ಹಾಕಿದ್ದು. ಹೌದಮ್ಮ. ಅಲ್ಲಿ ಮುಚ್ಚಿಗೆ ಹಾಕಿದೆವು. ಆಗ ಅಲ್ಲಿರುವ ದೇವರ ಕಳ್ಳರೆಲ್ಲರೂ. ಯಾರದು? ದೇವರ ಕಳ್ಳರು ಅಲ್ಲಿರುವವರೆಲ್ಲ ಸುಮನಸರು. ಅವರೆಲ್ಲ ಒಬ್ಬೊಬ್ಬರಾಗಿ ಬಂದದ್ದಲ್ಲಮ್ಮ. ಮುಂದೆ ವಾಯು, ವರುಣ, ಅಗ್ನಿ, ಕುಂಬಾರ. ಯಾರದು ಕೊನೆಯವನು? ಕುಂಬಾರ, ಕುಬೇರ. ಅಮ್ಮ ಇವರು ಒಬ್ಬೊಬ್ಬರಾಗಿ ಬಂದರಮ್ಮ. ಬಂದು ಬಿಟ್ಟು ತಿಂದು ಓಡಿ ಹೋದರಪ್ಪ. ಅದಕ್ಕೆ ನೀನು ಕೂಗುದೇ ಹೇಗೆ? ಅಮ್ಮ ಕಡೆಗೆ ಬಂದವನು ಯಾರು? ಯಾರು? ಸೂರಪ್ಪ. ಯಾರದು? ಸೂರಪ್ಪ ಅಲ್ಲಿರು. ಸೂರಪ್ಪ ಅವ ಬಂದಮ್ಮ. ಏಕೆ ಬಂದದ್ದು ಗೊತ್ತುಂಟಮ್ಮ? ಹೇಗೆ ಬಂದ? ಐರಾವತವನ್ನು ಕೈಯಲ್ಲಿ ಹಿಡಿದು ಆ ಉಜಿರಾಯುಧವನ್ನು ಏನು ಹೇಗೆ ಇನ್ನೊಂದ್ಸತಿ ಹೇಳಿ? ಐರಾವತವನ್ನು ಕೈಯಲ್ಲಿ ಹಿಡಿದು. ಐರಾವತ ಅಂದ್ರೆ ಏನು ಅಂತ ಗೊತ್ತುಂಟೋ ನಿಂಗೆ? ಏನಮ್ಮ? ಐರಾವತ ಅಂದ್ರೆ ಕೂತ್ಕೊಳ್ಳುವಂತ ಆಸನ. ಹಾಗಾದರೆ ಐರಾವತವನ್ನು ಆ ಉಜಿರಾಯುಧವನ್ನು ಕೈಯಲ್ಲಿ ಹೆಸರಿಗಿದ್ದ ಮರ್ಯಾದೆಯನ್ನೆಲ್ಲ ತೆಗಿತೀನಿ. ಹೇಗಮ್ಮ? ವಜ್ರಾಯುಧವನ್ನು ಹಿಡಿದು ಐರಾವತವನ್ನು ಏರಿಕೊಂಡು ಬರ್ಬೇಕು. ಹೌದಮ್ಮ. ಬಂದು ಪೆಟ್ಟು ತಿಂದು ಓಡಿ ಹೋದಮ್ಮ. ಓಡಿ ಹೋದ. ಓ ಇಂದಿರಾ, ಇಂದಿರಾ ಇಲ್ಲಿ ಬಾ.
ಹಾಗಾದರೆ ಸ್ವರ್ಗಲೋಕ ನಮ್ಮ ಪಾಲಿನದ್ದಾಗಿದೆ. ಆ, ಅದು ಸಂತೋಷ ಪಡಬೇಕಲ್ವೇ? ಆ, ಮುಂದೆ ಏನಾಯ್ತು? ಮುಂದೆ ಏನಾಯ್ತು? ಅಮ್ಮ ತ್ರಿದಶಾರ ಎಲ್ಲರನ್ನೂ ತ್ರಿದಶಾರ ಎಲ್ಲರನ್ನೂ ವಿಕ್ರಮದಿಲ್ದೆ ಸದಿದ ನಿನ್ನಯ ಕಾಂತನು ಅದರ ಮೇಲೈತಲ್ದು ಎದುರಾಗಿ ಯಕ್ಷನು ವಧಿಸಿದ ನಮ್ಮ ನಿಮ್ಮಯ ರಮಣನು ತ್ರಿದಶರ ಎಲ್ಲರನ್ನೂ ಅಮ್ಮ ದೂತ, ಆ, ಸ್ವರ್ಗಲೋಕವು ನಮ್ಮ ಪಾಲಿನದ್ದಾಗಿದೆ. ಹೌದಮ್ಮ. ನೋಡು, ನಮ್ಮ ಪ್ರಜೆಗಳು ಆ. ಸಂತೋಷದಿಂದ ಇದ್ದಾರೆ. ಆ, ಪುನಃ ಸ್ವರ್ಗಲೋಕವು ನಮ್ಮ ಪಾಲಿನದ್ದಾಗಿದೆ. ಹೌದು. ಇದನ್ನು ಸಂತೋಷದಿಂದ ಆ. ನಗಾಡಿಕೊಂಡು ಹೇಳಬೇಕು. ಓ ಹ್ಮ್ ಅಮ್ಮ ಹ್ಮ್ ಪುನಃ ಬರುವಾಗ ನಗಾಡ್ಬೇಕಂತ ಇವರಿಗಾತ್ರ ಗೊತ್ತು. ಏನದು? ನನಗೆ ಮಂಗನಿಗೆ ಒಂದು ಸಲ ಇಲ್ಲ. ಪುನಃ ಸ್ವರ್ಗಲೋಕ ನಮ್ಮ ಪಾಲಿನದ್ದಾಗಿದೆ ಅಂತ. ಹೌದು, ಎಂತ ಮಂಗ ನೋಡಿ ಅಮ್ಮ. ಹ್ಮ್. ಈಗೇನ ಈಗ ಇದು ಅದು ನಮ್ಮದಲ್ಲ ಹ್ಮ್. ಅಮ್ಮ. ಈಗ ಎಲ್ಲರೂ ಹೋದ್ರ ಅಮ್ಮ. ಹಾ, ಈಗ ನಾನು ಅದನ್ನು ನಕ್ಕಿ ನಕ್ಕಿ ಹೇಳ್ಬೇಕು. ನಗಾಡಿಕೊಂಡು ಸಂತೋಷದಿಂದ ಹೇಳಬೇಕು. ಹೇಳ್ಬೇಕಲ್ಲ ಅಮ್ಮ. ಅಮ್ಮ ಹ್ಮ್. ಪೆಟ್ಟು ತಿಂದು ಇವ ಇಂದಿರಾ ಓಡಿದ್ನ ಹಾ. ನಮ್ಮ ರಾಯರು ಹ್ಮ್. ಶ್ರೀನಿವಾಸನ ಮನೆಯಲ್ಲಿ ಶ್ರೀನಿವಾಸನ ಮನೆಯಲ್ಲಿ ಶ್ರೀನಿವಾಸನ ಮನೆಯಲ್ಲಿ ಶ್ರೀನಿವಾಸನ ಮನೆಯಲ್ಲಿ ಏನದು? ಅದು ಕುಳಿತುಕೊಳ್ಳೋದು. ಸಿಂಹಾಸನ. ಆ, ಎಲ್ಲಿ ಅಂತ ಹುಡುಕಿಕೊಂಡು ಬಂದ್ರಮ್ಮ. ಹಾ. ಆ ಶ್ರೀನಿವಾಸನದಲ್ಲಿ ಹ್ಮ್. ಆ ಯುದ್ಧ ಮಾಡಿದ ಆವೇಶದಲ್ಲಿ ಯುದ್ಧ ಮಾಡಿದ ಆವೇಶದಲ್ಲಿ ಯುದ್ಧ ಮಾಡಿ ಆವೇಶ ಆಗ್ತದ? ಮತ್ತೆ ಆಯಾಸ ಆ, ಆಗುದು. ಆಯಾಸ ಹಾಕಿ ಕೂತುಕೊಂಡ್ರಮ್ಮ. ಹಾ. ಕೂತುಕೊಂಡದ್ದೇ ಕಡಮ್ಮ. ಹಾ. ಆಪು ಸೀರೆ ಎಲ್ಲ ಬಂದದ್ದಲ್ಲ ಅಲ್ಲಿ. ಯಾರದು? ಆಪು ಸೀರೆ, ದಂಬೆ, ಊದುಬತ್ತಿ, ಮೇಣದ ಬತ್ತಿ, ಅಗರಬತ್ತಿ. ಅಪ್ಸರೆಯರು. ಆ, ಇವರೆಲ್ಲ ಒಬ್ಬೊಬ್ಬರಾಗಿ ಬಂದದ್ದಲ್ಲಮ್ಮ. ಹಾ. ಎಂತ ನರ್ತೆ ಅಮ್ಮ. ಹೇಗೆ ಮಾಡಿದ್ರು ನರ್ತನೆ? ನೀನು ಅಲ್ಲೇ ಇದ್ಯಾ? ಹೌದಮ್ಮ. ಹೇಗೆ ಮಾಡಿದ್ರು? ಬಹಳ ಚಂದಮ್ಮ. ಓ, ಅಲ್ಲಿ ಬರುವ ತನಕ ನೆನಪಿತ್ತಮ್ಮ. ಈಗ ಮಾರಕ್ ಹೋಯ್ತು. ಯಾಕೆ? ಬಹಳ ಚಂದ ಇತ್ತಮ್ಮ. ನೀನು ಅಲ್ಲೇ ಇದ್ದೆ ಅಲ್ಲ? ಹೌದು. ಮಾಡಿ ತೋರಿಸಲ್ಲ ಮತ್ತೆ. ಇಲ್ಲಿ ತನಕ ಇತ್ತಮ್ಮ, ಈಗ ಮಾರಕ್ ಹೋಯ್ತು. ಹಾಗಾದ್ರೆ ಇಲ್ಲಿಂದ ಮಾಡುವಾಗ ಇಲ್ಲಮ್ಮ, ಇನ್ನೊಮ್ಮೆ ಮಾಡು ಅಮ್ಮ. ಅಲ್ಲ, ಇನ್ನೊಂದು ಮಾಡಿಸ್ಬೇಕಾಗ್ತದೆ. ಇಲ್ಲಮ್ಮ ಅಮ್ಮ, ಹೀಗೆ ಅಲ್ಲಿ ಸಂತೋಷದಲ್ಲಿ ಹಾ. ನಗ್ತಾ ಆಗ್ತಾ ಇತ್ತಮ್ಮ. ಹ್ಮ್. ಆವಾಗ ಒಂದು ಅಚಾತುರ್ಯ ಆಗಿ ಹೋಯ್ತಮ್ಮ. ಏನಾಯ್ತು ಅಲ್ಲಿ? ಎಲ್ಲ ಯುದ್ಧ ಮಾಡಿ ಎಲ್ಲ ಖಾಲಿ ಅಮ್ಮ. ಹ್ಮ್. ಯಾರು ಸಹ ಇಲ್ಲ. ಹ್ಮ್. ಆಗ ಅಲ್ಲಿಗೆ ರಿಕ್ಷಾ ಬಂದದ್ದಲ್ಲಮ್ಮ. ಯಾರದು? ರಿಕ್ಷಾ ಹೇಗೆ ಬಂದವ? ಹಾರಾಡಿಕೊಂಡು ಯಕ್ಷ. ಯಕ್ಷ ಯಕ್ಷ ಬಂದಮ್ಮ. ಹಾ, ಅವನೇ. ಯಕ್ಷ ಬಂದು ಓ ಅಲ್ಲಿ ನಿಂತ. ಹಾ. ನಿಂತಮ್ಮ. ಹ್ಮ್. ಏನದು? ನಿಮಗೆ ಅಲ್ಲ, ಮತ್ತೇನು ಮಾಡಿ? ಆ ಯಕ್ಷ ಬಂದು ನಮ್ಮ ರಾಯರಿಗೆ ಹೇಳೋದು. ಓಹೋ, ಅಲ್ಲಿ ಹಾಗೆ ಹೇಳಿದ. ಹೌದಮ್ಮ. ನಮ್ಮ ರಾಯರಿಗೆ ಒಂದು ಸಿಟ್ಟು ಬಂತಮ್ಮ. ಬಾರದೆ ಆ ಇದ್ದಿದ್ದ? ಸಿಟ್ಟಿನ ಆಯಾಸದಲ್ಲಿ ಜಿಬಿಕ್ಕ ಎದ್ದು ನಿಂತರು. ಸಿಟ್ಟಿನ ಆವೇಶದಲ್ಲಿ. ಆ ಸಿಟ್ಟಿನ ಆವೇಶದಲ್ಲಿ. ಇಲ್ಲಿಗೆ, ಇಲ್ಲಿದ್ದು ಅಲ್ಲಿಗೆ. ಹೌದು, ಜಿಬಿಕ್ಕ ಎದ್ದು ನಿಂತರಮ್ಮ. ಹಾ, ಮುಂದೆ. ನಿಂತಿದ್ರ ಹಾ. ಅವ ಅಲ್ಲಿದ್ದಮ್ಮ. ಹ್ಮ್. ಗೆಲ್ಲ ಅಂತ ತಿರುಗಿ ಇಲ್ಲಿ ಬಂದ. ಮತ್ತೆ ಬಂದು ರೆಂಕೆಯಲ್ಲಿ ಒಂದೇ ಪೆಟ್ಟಮ್ಮ ಮುಸುಂಟಿ ಅಂತ. ಮುಂದೆ ಏನಾಯ್ತಾ? ನಮ್ಮ ರಾಯರು ನಿಂತಿದ್ರ ಹಾ. ಅಲ್ಲೇ ಕೂತ್ರು. ಮತ್ತೇನಾಯ್ತು? ಕೂತುಕೊಂಡು ಏನಾದ್ರೂ ಯುದ್ಧ ಇರಬಹುದು ಅಂತ ಆಲೋಚನೆ ಮಾಡಿದೆವಮ್ಮ. ಇರ್ಬೋದು, ನನ್ಗೂ ಗೊತ್ತಿಲ್ಲ. ಮಾಡುವುದು ಕಾಣುವುದಿಲ್ಲ. ಮತ್ತೆ ಕೂತಿದ್ರ ಹಾ. ಅಲ್ಲೇ ಮಲಗಿದ್ರು. ಹೌದೇ? ಹೌದಮ್ಮ. ಮುಂದೆ ಮಲಗಿ ಏನಾದರೂ ಹೊಸ ತರದ್ದು ಯುದ್ಧ ಇರಬಹುದು ಅಂತ ಆಲೋಚನೆ ಮಾಡಿದೆಮ್ಮ. ಹಾಗೆ ಮಲಗಿ ಯುದ್ಧ ನಿಮಗೆ ಗೊತ್ತುಂಟಮ್ಮ? ನಂಗೆ ಗೊತ್ತಿಲ್ಲಪ್ಪ. ಇಲ್ಲ ಅಲ್ಲ, ನೀನು ಅವರ ಜೊತೆ ಇರುವುದಲ್ಲ, ನಿಂಗೆ ಹೌದಮ್ಮ. ಗೊತ್ತಿಲ್ಲ. ಹೀಗೆ ತುಂಬಾ ಹೊತ್ತಾಯ್ತು. ಹ್ಮ್. ಯುದ್ಧ ಮಾಡುವುದು ಕಾಣುವುದಿಲ್ಲ.
ಹಾ, ಮತ್ತೆ? ಹಾಗೆ ಬಂದು ಹತ್ತಿರ ನೋಡ್ತೇನಮ್ಮ. ಹಾ. ಎಂತ ನೋಡುದಮ್ಮ, ನೋಡ್ಲಿಕ್ಕೆ ಆಗ್ತದ? ಏನಾಯ್ತು? ಇಷ್ಟುದ್ದ ಏನದು? ಹೊರಗೆ ಹಾಕಿ ಏನು? ನಾಲಾಗೆ ಹಾ, ಹಾ. ಸತ್ತೇ ಅಯ್ಯೋ ಶಿವನೇ! ಹರಗರ ಪತಿಯೇ ಅಯ್ಯೋ ನೀ ಮಾಡಿದೆಯಲ್ಲ ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯ ಅಗೆಯುವರೆ ನಲ್ಲ ಚ್ಯುತಿಯೊಳು ನಿನ್ನ ಅಗಲಿ ಜೀವಿಸಲೆಂತು ಈ ವ್ಯತೆಯ ಯಾರೊಡನು ಸುರಲಿ ಆ ಪತಿಯೇ ಶಿವನೇ ಶಿವನೇ ಶಿವನೇ, ಎಂಥ ಕರ್ಣ ಕಠೋರವಾದಂಥ ಮಾತನ್ನು ಕೇಳುತ್ತಾ ಇದ್ದೇನೆ. ಪತಿಯೇ, ನೀನು ಮಡಿದೆಯಾ? ಅಯ್ಯೋ, ಸುರಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು, ಸ್ವರ್ಗದ ಆಸ್ಥಾನವನ್ನು ಸೇರಬೇಕು ಎಂಬುದಾಗಿ ಆಶೆಯನ್ನು, ನನಗೆ ಭರವಸೆಯನ್ನು ನೀಡಿ ಹೋದವರು ನೀವು. ಅಯ್ಯೋ, ನನ್ನನ್ನು ಬಿಟ್ಟು ಅಗಲಿ ಹೋದರೆ ಏನು ಮಾಡಲಿ? ಅಯ್ಯೋ ಶಿವನೇ! ಅದು ಬಲವೇನು ಸುಮ್ಮನೆ ಸತ್ತವರು ಜೀವರಿ ಸಮರ ಸಮರ್ಥನಾಗಿ ಹತರಣ ಮಹಿಷಾಸುರಿಗೆ ಹದನಗಳಾನ ಸರಿ, ಬಿತ್ತರಿಸಿ ಸುಮನಸ ಮೊತ್ತವನು ಸದೆ ಮಾಡಿ ನಾಕವ ಅರ್ತಿಯಲಿ ವಚಗಿವೆನೆನುದಲಿ ಕರೆದಳಾಸುತನು ಹತ್ತು ಫಲವೇನೆಂದು ಸುಮ್ಮನೆ ಸತ್ತವರು ಜೀವಿಸುತ್ತಾರೆ. ಸುಮನಸರಿಗೆ ತಕ್ಕದಾದಂತಹ ಪಾಠವನ್ನು ಕಲಿಸಬೇಕು. ಅದಕ್ಕಾಗಿ ನನ್ನ ಮಗನಾದಂತಹ ಮಹಿಷನಿದ್ದಾನೆ, ಆತನನ್ನೇ ಕರೆಯುತ್ತೇನಂತೆ. ಮಗನೇ ಮಹಿಷ, ಮಗನೇ ಮಹಿಷ, ಬಾ